ಅಲ್ಲ ಮಹಿ, ನಾವು ಮದುವೆ ಮಾಡ್ಕೊಂಡು ಏನೋ ಬಂದ್ಬಿಟ್ಟಿದ್ವಿ. ನಿಮ್ಮಮ್ಮ ಏನೋ ಒಪ್ಕೊಳ್ಳಿಲ್ಲ ಅಂದ್ರೆ ಏನ್ ಮಾಡೋದು? ನಮ್ಮ ಮನೇಲೂ ಒಪ್ಕೊಳ್ಳಿಲ್ಲ. ಅವರು ನನ್ನನ್ನು ಒದ್ದು ಹೊರಗೆ ಹಾಕ್ಬಿಟ್ರು, ಅಲ್ಲಿಗೆ ಹೋದ್ರು. ಇವಾಗ ಇವರು ಹೊರಗೆ ಹಾಕ್ಬಿಟ್ರೆ ನಾವು ಎಲ್ಲಿಗೆ ಹೋಗೋದು ಮಹಿ? ನೋಡ್ ಸರು, ನೀನು ಸುಮ್ಮನೆ ಇದ್ಬಿಡು. ಅಮ್ಮ ಏನೇ ಅಂದ್ರು ನೀನು ಯೋಚನೆ ಮಾಡೋಕೆ ಹೋಗ್ಬೇಡ. ಅಮ್ಮಂಗೆ ನಾನು ಹೇಗಾದ್ರೂ ಒಪ್ಪಿಸ್ತೀನಿ. ಅಮ್ಮ ಸ್ವಲ್ಪ ಬೈತಾರೆ, ನೀನು ಸುಮ್ಮನೆ ಇದ್ಬಿಡು. ಸುಮ್ಮನೆ ಬೇಜಾರು ಮಾಡ್ಕೊಳಕ್ ಹೋಗ್ಬೇಡ, ಆಯ್ತಾ? ಪ್ಲೀಸ್, ಓಕೆ? ಸರಿ ಆಯ್ತು ಮಹಿ. ಇವಾಗ ಅಮ್ಮನ ಕರಿತೀನಿ, ಸುಮ್ಮನೆ ಇರು, ಆಯ್ತಾ? ಸರಿ. ಅಮ್ಮ, ಅಮ್ಮ, ಅತ್ಗೆ, ಏನ್ ಮಾಡ್ತಾ ಇದ್ದೀರಾ? ಅಪ್ಪ. ಯಾರಿರು? ಮಹೇಶನಾ? ರುಕ್ಮವ್ವ, ನಿಮ್ಮ ಮಾವನ್ ಕರ್ಕೊಂಬಾಯವ ಇಲ್ಲಿ ಸ್ವಲ್ಪ. ಯಾಕ್ರಿ ಅತಿ, ಏನಾಯ್ತ್ರಿ? ಕರ್ಕೊಂಬಾಯವ ಇಲ್ಲಿ ಸ್ವಲ್ಪ, ನೋಡ್ಬಾಯಿ ಒಂದೀಟ ಏನಾಗೈತೆ ಅಂತೇಳಿ. ಅತಿ ಕರ್ಕೊಂಬರ್ತೀನಿ. ಏನೋ ನೀನು ಮಾಡಿದ್ದು ಮಗನೇ? ಯಾವಳನ್ನ ಕರ್ಕೊಂಬಂದಿದ್ದಿ ನೀನು ಮದುವೆ ಆಗಿ? ನಮಗೊಂದು ಮಾತು ಹೇಳ್ದೆ ನೀ ಹೆಂಗ್ ಮದುವೆ ಆಗಿ ಕರ್ಕೊಂಬಂದಿದ್ದಿ? ಹಾ? ಅಯ್ಯೋ ಯವ್ವ, ಎಂತ ಮಗ ಯವ್ವ, ಹುಟ್ಟಿ ಬಿಟ್ಟಾರ ನನ್ನ ಹೊಟ್ಯಾಗ. ಸಾಕಾಗಿ ಬಿಡ್ತೆ ಯವ್ವ ಇವನ್ ಸಲುವಾಗಿ ನನಗ. ಏನು ಎಲ್ಲಿಂದ ಹುಡ್ಕೊಂಬಂದ್ಯೋ ಈಕಿನ, ಈ ಚಿನಿಮಿನಿನ? ಅಮ್ಮ, ಸ್ವಲ್ಪ ನನ್ನ ಮಾತನ್ನ ಕೇಳಮ್ಮ, ಆಮೇಲೆ ಬೇಕಿದ್ರೆ ನೀನು ನನ್ನ ಬೈಯಿ. ಇವಾಗ ಸ್ವಲ್ಪ ನನ್ನ ಮಾತನ್ನ ಕೇಳು ಅಮ್ಮ. ಅಲ್ಲೋ, ಏನೋ ನೀನು ಮಾಡಿರೋದು. ನಾವು ನಿನಗೆಲ್ಲ ಹೇಳಿದಕ್ಕ ಹ್ಞೂ ಹ್ಞೂ ಅಂತ ಒಂದು ಹೇಳಿ ಇಂಥ ಪರಿ ಎಲ್ಲ ನೀನು ಮಾಡೋದು. ನಮಗೆ ಹೇಳ್ದ ಕೇಳ್ದ ಮದ್ವೆ ಆಗಿ ಬಂದಿ ಅಂದ್ರೆ ನೀನು ಎಂತಾವಿರ್ಬೇಕು ನೀನು? ಹಾ, ಅಲ್ಲ ಹುಡುಗಿ, ನಿಮ್ಮ ಮನ್ಯಾಗ ನಿಮ್ಮ ಅಪ್ಪ ಅಮ್ಮ ನನ್ಗೆ ಇದನ್ನ ಕಲ್ಸಿದಾರು, ಇನ್ನೊಬ್ರ ಮಗನ ಹಾಳು ಮಾಡಿ ಹೋಗಿ ಮದ್ವೆ ಆಗಂತ ಹಿಂಗ ಕಲ್ಸಿದಾರ ನಿನಗ? ಅಲ್ಲ, ನೀನು ನನ್ನ ಮಗನ ಮದ್ವೆ ಆಗ್ಬೇಕಾರ ನಮಗೊಂದು ಮಾತು ಹೇಳ್ಬೇಕು, ತಿಳಿಸಿ ಮದ್ವೆ ಆಗ್ಬೇಕು ಅನ್ನೋದು ನಿನಗೂ ಗೊತ್ತಿಲ್ಲೇನು? ಏ ಈಕಿಗೆ ಹಿಂಗೆ ಚಂದಗ ಬರೋದಿಲ್ರಿ. ನಮ್ಮ ಮನೆಗೆ ನೀವು ಬರುವಂಗಿಲ್ಲ, ನಮ್ಮ ಮನ್ಯಾಗ ನೀವು ಕಾಲಿಡೋಂಗಿಲ್ಲ. ನಡೆದು ಬಿಡ್ರಿ ಇಲ್ಲಿಂದ. ಅಮ್ಮ, ನನ್ನ ಮಾತು ಕೇಳು ಅಮ್ಮ, ಪ್ಲೀಸ್ ಅಮ್ಮ. ನಾನು ನಿಮಗೆ ಹೇಳ್ದ ಮದುವೆ ಆಗಿದ ಕಾರಣ ಬ್ಯಾರೇನ ಐತಮ್ಮ. ಪ್ಲೀಸ್ ಅಮ್ಮ, ನನ್ನ ಮಾತಲ್ಲಿ ಸ್ವಲ್ಪ ಕೇಳು, ಆಮೇಲೆ ಬೇಕಿದ್ರೆ ಬೈರಿ ಅಪ್ಪ, ಪ್ಲೀಸ್. ಅದಕ್ಕೆ ನೀವಾದ್ರೂ ಹೇಳಿ ಅದಕ್ಕೆ ನನ್ನ ಬಗ್ಗೆ ಏನು ಅಂತ ಹೇಳಿ. ಅದಕ್ಕೆ ನೀವು ಸುಮ್ಮನೆ ನಿಂತು ಬಿಟ್ಟಿದ್ದೀರಲ್ಲ ಅದಕ್ಕೆ. ಏನು ಬ್ಯಾರೆ ಐತೋ ಬಾಡ್ಕೋ? ಅಲ್ಲ, ನಿನಗ ನಾವು ಹುಟ್ಟಿಸಿ ಬೆಳೆಸಿ ಎಲ್ಲ ನೀನು ದೊಡ್ಡವನ್ ಮಾಡಿ ನೀ ಕೇಳಿದಂಗ ನಿನಗ ರೊಕ್ಕ ಕೊಟ್ಟು ಕಳಿಸ್ತಾನವ. ಎಲ್ಲಿಂದ ಬರ್ತಾವ ನಮಗ ರೊಕ್ಕ? ಹಾ, ನೀ ಕೇಳಿದ ಇನ್ನ 1 ರೂಪಾಯಿ ಕೇಳಿದಿ ಅಂದ್ರೆ ನಿಮಗ 10 ರೂಪಾಯಿ ಕಳಿಸ್ತಾನವ. ಅಂದ್ರ 1,000ಕ್ಕೆ 10,000 ಕಳಿಸಿದಾನೆ ನಿಮ್ಮಪ್ಪ. ಅಂತದ್ರಾಗ ನಿಮ್ಮಪ್ಪ ಕೇಳ್ದ ನೀನು ಮದ್ವೆ ಆದಿ. ನಿಮ್ಮ ಅಣ್ಣ ನೋಡ್ರೆ ಆರ್ಮ್ಯಾಗ ಅದಾನ, ನೀ ನೋಡ್ರಿ ಹಿಂಗ್ ಮಾಡಿದಿ. ನಾವ್ ಇಲ್ಲಿ ಏನ್ ಹೋಗ್ಕೊಂಡ್ ಸಾಯ್ಬೇಕು? ಮಂದಿ ಬಂದೆಲ್ಲ ಮರ್ಯಾದೆ ತೆಗೆದ್ಬಿಟ್ಟು ಯವ್ವ ಇವ. ಅಲ್ಲ ಮಹೇಶ, ನಿನಗ ಒಂದೀಟ ಅಪ್ಪ ಅಮ್ಮಗ ಒಂದು ಮಾತು ಹೇಳ್ಬೇಕು ಅಂತ ನಿನಗೆ ಗೊತ್ತಾಗ್ಲಿಲ್ಲ? ಹಂಗ್ಯಾಂಗ ಮದ್ವೆ ಹಾಕೊಂಡು ಬಂದಿ ನೀನು? ಅಲ್ಲ, ಅವ್ರು ಹೇಳಿದ್ರು, ನನಗರ ಒಂದು ಮಾತು ಹೇಳ್ಬೇಕಾಗಿತ್ತು ನೀನು. ನಾನು ನಿಂತರಿಸಿ ನಿನ್ನ ಮದ್ವೆ ಮಾಡ್ತಿದ್ನಲ್ಲ, ಎಲ್ಲಾರನ್ನೂ ಒಪ್ಪಿಸಿ ಚಂದ ಗ್ರ್ಯಾಂಡಾಗಿ ಮದ್ವೆ ಮಾಡ್ತಿದ್ನಲ್ಲ. ಅದನ್ನೆಲ್ಲ ಬಿಟ್ಟು ಹಿಂಗೆ ಓಡೋಗಿ ಮದ್ವೆ ಆಗಿ ಬರುವಂಥದ್ದು ಏನೈತಿ ನಿನಗ? ಹಾ, ಅದು ನನಗೆ ಈಗ ನಿಮ್ಮನ್ನು ನೋಡಿದ್ರೆ ಒಳಗೆ ಸೇರಿಸಬಾರ್ದು ನೋಡಿ ಸಿಟ್ಟು ಬರತ್ತಿ. ನಿಮ್ಮನ್ನ ಫೋನ್ ಹಚ್ಚಿ ಬಾ ಅಂತ ಹೇಳ್ತಾನೆ ತಡಿ ಸ್ವಲ್ಪ. ನೀವು ರೊಕ್ಕ ಕೊಟ್ಕೊಟ್ಟು ಅವ್ನು ಹಾಳು ಮಾಡಿಬಿಟ್ರೆ ನೋಡಿ. ಈಗ ಕೇಳ್ದ ಮದುವೆ ಆಗಿ ಯಾವಕ್ಕಿನ ಕರ್ಕೊಂಬಂದು ಮನೆಯಾಗಿ ಇಟ್ಕೊಳಕತ್ತಾನ ಅಂತ ಹೇಳಿಲ್ಲ ನಿಮ್ಮ ಅನ್ನಾಗ? ಅಲ್ರಿ ಅತ್ತಿ, ನೀವು ನೋಡ್ರಿ ಅತ್ತಿಗೆ, ನೀವು ಒಂದು ಹೆಣ್ಣನ, ನಿಮ್ದು ಹಿಂಗಾಗಿದ್ರೆ ನೀವು ಹಿಂಗ ಮಾಡ್ತಿದ್ರಿ ಅತ್ತಿಗೆ. ಆಕಿ ಭಾಳ ತೊಂದರೆ ಇತ್ತು ಅತ್ತಿಗೆ. ಆಕಿ ನನ್ನ ಭಾಳ ಪ್ರೀತಿ ಮಾಡತ್ತಿತ್ತು. ನಾನು ಇಲ್ಲ ಅಂದ್ರೆ ಸಾಯ್ತನು ಅಂತ ಅನ್ನತ್ತಿದ್ಲು. ಪಾಪ ಅಲ್ಲಿ ಬಾವಿಲಿ ಬಿದ್ದುಬಿಟ್ಟಿದ್ಲು. ಅದಕ್ಕಾಗಿ ನಾನು ಇನ್ನೇನು ಮಾಡಬೇಕು ಅಂತ ಗೊತ್ತಾಗದೆ ಅವ್ರ ಮನ್ಯಾಗ ಆಕಿಗೆ ಮದ್ವೆ ಫಿಕ್ಸ್ ಮಾಡಿದ್ರು. ಈಗ ಆಕಿ ಅವ್ರನ್ನ ಮದ್ವೆ ಆಗ್ಬೇಕಾಗಿತ್ತು. ಅವ್ರ ಅಪ್ಪ ನೋಡಿದ್ರೆ ಬಿಡಾತ್ರಿಕಿನ ಇಲ್ಲ. ಹಂಗಾಗಿ ಆಕಿ ನನಗೋಸ್ಕರ ಸಾಯಕ್ಕೆ ಹೋಗಿದ್ಲು. ನಾನು ಆಕಿನ ಉಳಿಸ್ಕೊಂಡಾಗ ಅದಕ್ಕೆ ನಮ್ಮ ಮನ್ಯಾಗ ಒಪ್ಕೋತಾರು ಅಂತ ನನಗೆ ಇಲ್ಲಿ ಕರ್ಕೊಂಡು ಬಂದ್ರೆ ನೀವು ನೋಡಿದ್ರೆ ಇಂಥ ಪರಿ ಬೈಯತ್ತೀರಿ ಎಲ್ಲರೂ. ಪಾಪ ಆಕಿ ಏನು ಮಾಡಬೇಕು ಅಮ್ಮ ಅಪ್ಪ? ನೀವೇ ಯೋಚನೆ ಮಾಡಿ ಅತ್ತಿಗೆ. ನೀವು ಒಂದು ಹೆಣ್ಣು, ನಮ್ಮ ಅಮ್ಮನೂ ಒಂದು ಹೆಣ್ಣು, ಇವಳು ಒಂದು ಹೆಣ್ಣು. ಅಲ್ಲ, ಇವಳು ಈ ರೀತಿ ಆದ್ರೆ ನಿಮಗೆ ಏನಾದರೂ ಈ ರೀತಿ ಆಗಿದ್ರೆ ನೀವು ಸಹಿಸ್ಕೋತಿದ್ರಿ. ಆದ್ರೆ ಇಕ್ಕಿ ಒಂದು ಹೆಣ್ಣೆ ಅಲ್ವಾ? ಈಗ ಯಾಕೆ ಆಕಿಗೆ ನೀವು ಈ ರೀತಿ ಮಾಡತ್ತೀರಿ? ನಮ್ಗೆ ಯಾವುದೋ ಒಂದು ಮೂಲೆಯಲ್ಲಿ ಜಾಗ ಕೊಡಿ, ನಾವಿಬ್ರು ಚೆನ್ನಾಗಿರ್ತೀವಿ. ನಿಮ್ನಿಬ್ರು ಚೆನ್ನಾಗಿ ನೋಡ್ಕೋತೀವಿ ನೀವು ಅಷ್ಟ್ರು ನಾವು. ಪ್ಲೀಸ್ ಅಮ್ಮ, ಪ್ಲೀಸ್ ಅಪ್ಪ, ಒಂದ್ ಸರಿ ನಮಗೆ ಅವಕಾಶನ ಕೊಡಿ. ನೋಡು, ನಿನಗೆ ನಾವು ಅವಕಾಶ ಕೊಡುದಿಲ್ಲ. ನಮ್ಮ ಮನೆಯೊಳಗೆ ನಿನಗೆ ಜಗ ಇಲ್ಲ. ನೀ ನನಗೆ ಬರುವಂಗಿಲ್ಲ ಮನೆಯೊಳಗ. ಹೋಗ್ರಿ ಇಲ್ಲಿಂದ, ಎಲ್ಲಿ ಹಾಳಾಗಿ ಹೋಗ್ತಾರ ಹೋಗ್ರಿ, ಹೋಗಿ ಸಾಯಿ ಹೋಗ್ರಿ. ನಮ್ಮ ಮನೆಯೊಳಗೆ ಕಾಲಿಟ್ರೆ ನಿಮ್ಮಿಬ್ಬರದು ಕಾಲು ಮುರಿದು ಕೈಯಾಗ ಕೊಡ್ತಾನೆ ನೋಡು ಮಗನೇ. ಅಮ್ಮ, ಇಲ್ಲಿ ಸ್ವಲ್ಪ ಬಾ, ಇಲ್ಲಿ ನಿನ್ನ ಹತ್ರ ಒಂದು ಮಾತು ಮಾತಾಡಬೇಕು ನಾನು. ಆಮೇಲೆ ನೀನು ಏನು ಮಾಡ್ತೀಯ ಅಂತ ಹೇಳಿ ಯೋಚನೆ ಮಾಡು ಅಮ್ಮ. ನನ್ನ ಹತ್ರ ಏನು ಮಾತಾಡೋಂಗಿಲ್ಲ. ನೀ ನನಗೆ ಮಾತಾಡೋದು ನೀನು ಕೇಳಿಸ್ಕೊದು ಇಲ್ಲ. ನಾನು ಮೊದಲು ಇಲ್ಲಿಂದ ಹೋಗ್ರಿ ನೀವು. ಪ್ಲೀಸ್ ಅಮ್ಮ, ಒಂದ್ಸಾರಿ ಕೇಳಿಸ್ಕೊ. ನೀನ ಆಮೇಲೆ ಇಲ್ಲೇ ಇರಿ ಅಂತ ಹೇಳ್ತಿದ್ದಿ. ಏನು ಹೇಳು, ಹೇಳಿ ಸಾಯಿ. ಅಮ್ಮ, ರುಕ್ಮವ್ವ ಅತ್ತಿಗೆ ಹಂಗ ಈಕಿ ಬಡವ್ರ ಮನೆಯಿಂದ ಬಂದಿಲ್ಲ ಅಮ್ಮ. ಆಕಿ ದೊಡ್ಡ ಶ್ರೀಮಂತರ ಕೋಟ್ಯಾಧೀಶ್ವರ ಮಗಳದಾಳಮ್ಮ ಆಕಿ.
ನಿನಗೆ ಗೊತ್ತಿಲ್ಲಮ್ಮ, ಅವ್ರದ್ದು ದೊಡ್ಡ ಫ್ಯಾಮಿಲಿ ಐತಿ, ಅದಕ್ಕಾಗಿ ನಾನು ಅದನ್ನ ನೋಡಿ ಆಕಿನ ಲವ್ ಮಾಡಿ ಮದುವೆ ಆಗಿದ್ದಾನಮ್ಮ. ಇಲ್ಲ ಅಂದಿದ್ರೆ ಆಕೆ ಬೇರೆದಾರು ಸೊತ್ತಾಗ್ತಿದ್ಲು, ಆಕೆ ಆಸ್ತಿ ಎಲ್ಲ ಬೇರೆದಾರು ಹೋಗ್ತಿತ್ತು. ಆಕೆ ಒಬ್ಬಾಕೆ ಮಗಳಮ್ಮ, ಆಕಿಗೆ ಅಣ್ಣ ಇಲ್ಲ, ತಂಗಿ ಇಲ್ಲ, ತಮ್ಮ ಇಲ್ಲ, ಯಾರೂ ಇಲ್ಲ ಆಕಿಗೆ. ಆಕೆ ಒಬ್ಬಾಕೆ ಮಗಳು ಅಂತ ಆಕಿನ ನೋಡಿ ನಾನು ಲವ್ ಮಾಡಿದ್ದಾನೆ. ನಮ್ಮ ಮನ್ಯಾಗ ನಮ್ಮ ಅಮ್ಮ ಒಪ್ಕೋತಾಳು, ನಮ್ಮ ಅಮ್ಮಗೆ ಆಸ್ತಿ ಅಂದ್ರೆ ಭಾಳ ಇಷ್ಟ ಅಂತೇಳಿ. ಅದ್ರಾಗ ನೀನೇ ಒಂದಮ್ಮ ಇಂಥ ಪರಿ ಜಗಳ ಮಾಡತ್ತಿದ್ಯಲ್ಲ. ನೀನೇ ಸಮಾಧಾನ ಮಾಡಮ್ಮ ಅಪ್ಪ ಅಮ್ಮನ, ಅಪ್ಪ ಅದಕ್ಕೇನೆ ಸಮಾಧಾನ ಮಾಡಿ ಒಳಗೆ ಕರ್ಕೊ. ಇಲ್ಲ ಅಂದ್ರೆ ನಾಳೆ ಯಾವಾನು ₹1 ಕೊಡುದಿಲ್ಲ ನೋಡಿ ಯಾರಿಗೂ. ಅವ್ವ, ಹೌದು ಇಲ್ಲಿ 1 ಕೋಟಿ ಆಸ್ತಿ ಐತೆ ಇಲ್ಲಿ ಅವ್ರದ್ದು. ಈಗ ಒಬ್ಬಾಕೆ ಮಗಳ. ಹ್ಞೂ ಆಯ್ತು ಹಂಗಾರ ನಿಮ್ಮ ಅಪ್ಪನ ನಾನು ಒಪ್ಪಿಸ್ತಾನು. ತಡಿ ಒಳಗೆ ಕರ್ಕೊ ಅಂತ ನಾನು ಹೇಳ್ತಾನು. ನೀ ಸುಮ್ಮನೆ ಇರು, ಸ್ವಲ್ಪ ಬೈದಂಗೆ ಮಾಡಿ ಆಮೇಲೆ ನಿಮ್ಮ ಅಪ್ಪನ ರಮೇಶ್ ಏನಂತ ಕರ್ಕೋತಾನು. ಸುಮ್ಮನೆ ಇರಂಗಾರ ಏನು ಸ್ವಲ್ಪ ಬೈತಿರ್ತಾನೆ, ಅಳಾಕ್ ಹೋಗ್ಬೇಡ, ಸುಮ್ಮನೆ ಇರು, ಕಣ್ಣೀರು ವರ್ಷವನು. ಆಯಿತು ಅಮ್ಮ, ಥ್ಯಾಂಕ್ಸ್ ಅಮ್ಮ. ಏನು ಹೇಳ್ತಾ ಇದೆಯಾ ನಿಮ್ಮ ಅಮ್ಮನಿಗೆ ಮಹಿ? ನೀನು ಸುಮ್ಮನಿರೋ, ನೀನು ಗೊತ್ತಾಗಲ್ಲ ಏನು. ಸರಿ ಆಯ್ತು ಬಿಡು, ಒಳಗಡೆ ಹೋದ್ರೆ ಅಷ್ಟೇ ಸಾಕಾಗಿದೆ ಮೊದಲು. ಹೌದು ರೀತಿ, ಅವ್ನು ಹೇಳೋದು ಕರೆನೇ ಐತಿ. ನಾವು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಗ ನಾವು ಇದಾಗಬಾರ್ದು. ಯಾಕಂದ್ರೆ ಒತ್ತು ಶತ್ರುಗಳಾಗಬಾರ್ದು. ಪಾಪಾಕಿ ಮಕ ನೋಡಿದ್ರೆ ನನಗೆ ನಮ್ಮ ತಂಗಿ ಹಂಗ ಅನಿಸ್ತಾಳ. ಇರ್ಬಾರ್ದು, ಕರ್ಕೊಂಬಿಡ್ರಿ ಒಳಗತ್ತಿ ಮಾವಾರಿ. ನೀವೇ ಸಮಾಧಾನ ಆಗಿ ಕರ್ಕೊಂಬಿಡ್ರಿ ಮಾವಾರಿ. ನೀವು ಭಾಳ ಒಳ್ಳೆಯವ್ರಿ. ನೀವು ಈ ಥರ ಸಿಟ್ಟು ಮಾಡ್ಕೊಂಡಿದ್ದೆ ನಾನು ಫಸ್ಟ್ ಟೈಮ್ ನೋಡೇನು ನೋಡ್ರಿ ಮಾಮಾರಿ. ಪ್ಲೀಸ್ ಅವ್ರನ್ನ ತಪ್ಪಾತ ಕ್ಷಮಿಸಿ ಕ್ಯಾಸ ಕರ್ಕೊಂಬಿಡ್ರಿ ಮಾಮಾರಿ ಒಳಗೆ. ಹೌದ್ರಿ, ಆಗಿದ್ದಾಗೈತಿ, ಹೋಗಿದ್ದು ಹೋತು. ಮತ್ತೇನು ಮಾಡೋಕ್ಕಾಕತ್ತಿನ, ಮದುವೆ ಆಗಂತೂ ಬಂದಾನು. ಮತ್ತೆ ಒಳಗೆ ಕರ್ಕೊಂಡ್ಬಿಡೋನ್ ತಗೋರಿ, ಮತ್ತೆ ಏನು ಮಾಡೋದಿನ್. ಅಲ್ಲ ಮತ್ತೆ ಬಸವ್ವ ಇಷ್ಟು ಹೋತನ ಬಾಯಿ ಬಡ್ಕೊಂಡಿಲ್ಲ, ಮತ್ತೆ ಬಾಯಿ ಬಡ್ಕೋದ್ ಬಿಟ್ಟು ಆಗ ಒಳಗೆ ಕರ್ಕೊಂಡಿದ್ರೆ ಮುಗ್ದು ಹೋಗ್ತಿತ್ತಲ್ಲ ಅಂತ ಅದ್ಬಿಟ್ಟು ಈಗ ಎಲ್ಲ ಒದರಿ ಎಲ್ಲ ಮನ್ಯಾಗ ಮರ್ಯಾದೆ ತಗದ ಈಗ ಒಳಗೆ ಕರ್ಕೊಳ್ತಾನ ಅಂತ ಹೇಳ್ತಿದಿ. ಇಲ್ಲ ಅವ್ರ ಮನೆ ಒಳಗೆ ಬರುವಂಗಿಲ್ಲ ನೋಡು. ಅವ್ರ ಮನೆ ಒಳಗೆ ಬಂದ್ರೆ ನಾನ್ ಮಾತ್ರ ಮನೆ ಬಿಟ್ಟು ಹೋಗ್ತಾನ ನೋಡು. ಬೇಡ ರೀ ಬೇಡ, ನನಗೆ ಸಾಕಾಗಿ ಹೋಗೈತಿ. ಒಬ್ಬ ಮಗ ನೋಡ್ರಿ ಅಲ್ಲದಾನು, ಈ ಒಬ್ಬ ಮಗನು ನನ್ನ ದೂರ ಮಾಡ್ಕೊಂಡ್ರೆ ನಾನು ಹೆಂಗಿರ್ಲ್ರಿ. ಇರ್ಲಿ ಬಿಡ್ರಿ, ಕರ್ಕೊಂಡಾಯ್ತು, ಬರ್ರಿ ಒಳಗೆ ಹೋಗುನು. ಇದು ಯಾ ಕುಲಾನು ಯಾ ಗೋತ್ರು ಒಂದು ಗೊತ್ತಿಲ್ಲ ಅಂತದ್ರಾಗ ಆಕಿನ ಹೋಗಿ ಮದ್ವಿ ಮಾಡ್ಕೊಂಡ್ ಬಂದಾನ. ನಮ್ಮ ಮನೆಗೆಲ್ಲ ಮರ್ಯಾದೆ ತಗದಾನ. ಆಗಿದ್ದಾವತ್ ಹೋಗಿದ್ದು ಹೋಗತ್ ಮತ್ತೇನ್ ನಿನ್ ಮದ್ವೆ ಆಗೈತಿ ನಡ್ರಿ ಒಳಗನ ಮತ್ತೇನ್ ಮಾಡೋದಿಲ್ಲ. ನಮ್ಮ ಕರ್ಮ ನಾವ್ ಅನುಭವಿಸ್ಲೇಬೇಕು. ನಡಿ, ನಮ್ಮನ್ನ ಸುತ್ಕೊಂಡು ಬಂದು ಬಿಟ್ಟತಿ, ಏನ್ ಮಾಡಕ್ ಆಗ್ತತಿ. ಅಪ್ಪ ತಪ್ಪಾಯ್ತು ಅಪ್ಪ, ನನ್ನ ಕ್ಷಮಿಸ್ಬಿಡು. ಇನ್ನೊಮ್ಮೆ ಯಾವತ್ತೂ ನನ್ನ ಜನ್ಮದಲ್ಲಿ ನಾನು ಈ ರೀತಿ ತಪ್ಪನ ಮಾಡಲ್ಲ ಅಪ್ಪ. ಅಂಕಲ್, ನಮ್ದು ತಪ್ಪಾಯ್ತು ಅಂಕಲ್, ಪ್ಲೀಸ್ ನಮ್ಮನ್ನ ಕ್ಷಮಿಸ್ಬಿಡಿ. ನಿಮ್ಗೊಂದು ಮಾತು ಹೇಳ್ಬೇಕಾಗಿತ್ತು, ಆದ್ರೆ ನಾನಿರೋ ಪರಿಸ್ಥಿತಿಯಾಗ ನಿಮಗೆ ಹೇಳಕ್ ಆಗಲಿಲ್ಲ. ಪ್ಲೀಸ್ ಅಂಕಲ್, ನನ್ನ ಕ್ಷಮಿಸ್ಬಿಡಿ. ಆಗಿದ್ದೆಲ್ಲ ಆಗೈತಿ, ಹೋಗಿದ್ದೆಲ್ಲ ಹೋಗಿತಿ. ಏನ್ ತಪ್ಪಾತಲ್ ಕೇರ ಏನಾಗುದು ಹೋಗುದು. ನಡ್ರಿ ಒಳಗ್ ನಡ್ರಿ. ರುಕ್ಮವ್ವ, ಹೋಗ್ಯವ ಆರತಿ ತಗೊಂಬಂದ ಆರತಿ ಮಾಡು, ಒಳಗೆ ಕರ್ಕೊಂಡ್ರ ಆತವ್ರನ್ನ. ಇವ್ರ ಮಕ್ಕಕ್ಕ ಆರ್ತಿ ಗಿರ್ತಿ ಯಾಕ ಹಂಗ ನಡ್ರಿ ಒಳಗ. ಮಾತ ಆರ್ತಿ ಬೇರೆ ಅಂತ ನಡ್ರಿ ಒಳಗ್. ಕರ್ಕೋದ ಹೆಚ್ಚಿಂದಾಗೈತಿ ಆರ್ತಿ ಗಿರ್ತಿ ಅಂತ. ಆರ್ತಿ ಗಿರ್ತಿ ಮಾಡ್ತಾನು ಬಿಡ್ತಾನು ಅಂತಂದ್ರ ನೀನು ಹೋಗ್ಬಿಡು ಹೊರಗೆ ಅವ್ರ ಜೊತೆ. ನಾನು ನಮ್ಮ ಮಕ್ಕಳ ಅಷ್ಟಿರ್ತಾವ್, ನೀನ್ ಹೋಗ್ಬಿಡು ಅವ್ರ ಜೊತೆ. ನನ್ನ ಹಂಗ ನಿನಗಷ್ಟೇ ಅವ್ನ ಮ್ಯಾಪ್ ಪ್ರೀತಿ ಇರೋದಾದ್ರ ಯಾ ಆರ್ತಿನೇ ಇಲ್ಲ ಇಲ್ಲ ಹಂಗ ಒಳಗ್ ಕಳ್ಸವ್ರನ್ನ. ಆಯ್ತು ಬಿಡ್ರಿ, ಆಯ್ತು, ಹಂಗ ಹೋಗ್ತಾರ ಒಳಗ. ಮಹೇಶ, ಏನಪ್ಪ ಹುಡುಗಿ ಹೆಸರ? ಕರ್ಕೊಂಬ, ನೀನ್ ಹೇಳ್ತೀನಿ ಒಳಗಡೆ. ಆಯಿತು ಅಮ್ಮ. ಸರು ಬಾ ಸರು, ಹೋಗೋಣ ಒಳಗಡೆ. ಆಯ್ತು ಮಹಿ, ಥ್ಯಾಂಕ್ಸ್ ಮಹಿ, ನನಗೆ ಸಾಕಾಗಿತ್ತು ಮಹಿ. ಆದ್ರೂ ನಿಮ್ಮ ಅಮ್ಮ ತುಂಬಾ ಒಳ್ಳೆಯವ್ರು ಬಿಡು, ನೀನು ಹೇಳಿದ ತಕ್ಷಣ ಒಪ್ಕೊಂಡ್ಬಿಟ್ಟು. ನಮ್ಮಮ್ಮ ಯಾವಾಗಲೂ ನನ್ನ ಪರಾನೇ, ನೀನು ಅನ್ಕೊಂಡಾಗಲ್ಲ. ಬಾ ಹೋಗೋಣ ಒಳಗಡೆ. ರುಕ್ಮ ಒಂದಿಲ್ಲ ನಂಗೆ ಚಾ ಮಾಡ್ಕೊಡಿವ, ನನಗ ತಿಳಿ ಬಾಳ ಸಾಧ್ಯತೆ ಎಲ್ಲ ಕೇಳಿ. ಆಯ್ತ್ರಿ ಮಾವರಿ, ಬರೀ ಒಳಗೆ ಹೋಗುನು. ಇನ್ನ ಮತ್ತೆ ನಿಮ್ಮಪ್ಪ ಬಂದ ಅಂದ್ರ ಇನ್ನಟ್ ಓದಿರ್ತಾನ ನೋಡು. ಮತ್ತೆ ನಡ್ರಿ. ಸರಿ ಅಮ್ಮ, ಬರ್ತೀವಿ. ಐಶಾ, ಏನ್ ಆಯ್ಕೆ ಹೆಸರು ಚಂದ ಅದ ನೋಡು, ಕೆಂಪಕ ಬ್ಯಾರೆ ಅದ ಬಿಡು. ರುಕ್ಮೋನಂಗ ಅದ ನೋಡು. ಆಕೆ ಹೆಸರ ಸರಸ್ವತಿ ಅಮ್ಮ. ಆಕಿಗೆ ನಾನು ಸರು ಅಂತಾನು. ಅವ್ರ ಮನ್ಯಾಗೆಲ್ಲಾನು ಪ್ರೀತಿಯಿಂದ ಆಕಿಗೆ ಸರುನ ಅಂತಾರೋ. ಅವರಪ್ಪ ಅವ್ರಮ್ಮ ಮಾತ್ರ ಚಿನ್ನಿ ಚಿನ್ನಿ ಅಂತಿದ್ರು. ಅವ್ರಿಗೂ ಎಲ್ಲ ಬೇರೆದವ್ರ ಜೊತೆ ಮದ್ವೆ ಫಿಕ್ಸ್ ಮಾಡಿದ್ರು. ಅದಕ್ಕಾಗಿ ನಾನು ಮಾತಿಕಿನ್ ಬಿಟ್ರೆ ನನ್ನ ಜೀವನ ಇರಂಗಿಲ್ಲ ಅಂತೇಳಿ ಪಾಪಕಿನೂ ಸಾಯಕ್ಕೆ ಹೋದ್ಲಲ್ಲ. ಹಂಗಾಗಿ ನಾನು ಆಕಿನ ಬಿಡಬಾರ್ದು ಅಂತೇಳಿ ಮದುವೆಯಾಗಿ ಕರ್ಕೊಂಡು ಬಂದೆ ಅಮ್ಮ. ಯಾಕಾಗಿ ಏನ್ ಮಾತಾಡಕ ಬರಲ್ಲ? ಏನು ಜಾಸ್ತಿ ಮಾತಾಡ್ತಾ ಇಲ್ಲಕಿ? ಇಲ್ಲ ಆಂಟಿ, ಅದು ಸ್ವಲ್ಪ ನನಗೆ ಭಯ ಆಗ್ಬಿಟ್ಟಿತ್ತು, ಹಂಗಾಗಿ ನಾನು ಯಾರ ಜೊತೆ ಮಾತಾಡ್ತಾ ಇಲ್ಲ ಆಂಟಿ. ಭಯ ಆಗಿ ಸುಮ್ಮನೆ ಇದ್ದೆ ಆಂಟಿ. ಅಯ್ಯವ್ವ, ಏನ ಆಂಟಿ ಪಂಟಿ ಎಲ್ಲ ಅನ್ನಕ್ ಹೋಗ್ಬೇಡ ನನಗ. ಅತ್ತಿ ಅಂತ ಕರಿ, ಅದ ಬಿಟ್ಟು ಆಂಟಿ ಅನ್ನಿ ಗಿಂಟಿ ಅನ್ನಿ ಎಲ್ಲ ನನಗೆ ಅನ್ನಕ್ ಹೋಗ್ಬೇಡ ಏನ. ಆಯ್ತ್ರಿ ಅತ್ತಿ, ನನಗೆ ಯಾರು ಅತ್ತಿ ಅಂತ ಕರೆದು ರೂಢ ಇಲ್ರಿ. ಅದಕ್ಕಾಗಿ ಏನಂತ ಕರಿಬೇಕಂತ ಗೊತ್ತಾಗದೆ ಅತ್ತಿ ಅಂತ ಆಂಟಿ ಅಂತ ಕರೆದನ್ರಿ. ತಪ್ಪಾಯ್ತ್ರಿ ಆಂಟಿ, ಸಾರಿ ಅತ್ತಿರಿ. ಹೂವ ಚಿನಿಮಿನಿ ನೋಡಾಕ್ ನೋಡು ಮಳ್ಳಿ ಹಂಗದಾಳ. ಮಹಿ, ನಿಮ್ಮ ಮಮ್ಮಿ ಏನೋ ಚಿನಿಮಿನಿ ಅಂತ ಏನೋ ಅನ್ನತಾರಲ್ಲ, ಏನಾಗಂದ್ರೆ? ಏನಿಲ್ಲ ಬಿಡು, ಅವ್ರು ಹಾಗೆ. ಇಲ್ಲಿ ಹಳ್ಳಿ ಕಡೆ ಅಲ್ವಾ, ಹಳ್ಳಿ ಕಡೆ ಎಲ್ಲ ಹೀಗೆ ಮಾತಾಡ್ತಾರೆ. ನೀನು ಏನು ತಿಳ್ಕಿಡ್ಸ್ಕೊಬೇಡ. ನೀನು ಮಾತ್ರ ಅಮ್ಮನ ಮಾತ್ರ ನಿನ್ನ ಪರವಾಗಿರೋ ಥರ ನೀನು ಮಾಡ್ಕೊ. ಯಾಕಂದರೆ ಅಮ್ಮ ಮಾತ್ರ ನಿನಗೆ ವಿಲನ್ ಆಗಬಾರ್ದು. ಯಾವಾಗಲೂ ನೀನೇ ಅನ್ಬೇಕು ಆ ರೀತಿ ನೀನು ಅಮ್ಮನ ಇಟ್ಕೊ. ಯಾಕಂದರೆ ಅಮ್ಮ ತುಂಬ ಒಳ್ಳೇಳು. ನಮ್ಮ ಅತ್ತಿಗೆನ ಕಂಡ್ರೆ ಅಷ್ಟಕ್ಕಷ್ಟೇ. ಅದಕ್ಕಾಗಿ ಹೇಳ್ತಾ ಇರೋದು, ನಿನ್ನನ್ನು ಕಂಡ್ರೆ ತುಂಬ ಪ್ರೀತಿ ಮಾಡಬೇಕು. ನೀನು ಕೂತಲ್ಲೇ ಎಲ್ಲಾನು
ಎಲ್ಲ ಕೆಲಸನೂ ಮಾಡಿಸ್ಬೇಕು. ಅಂದರೆ ನಿನ್ನ ಕೈಯಿಂದ ಯಾವುದೇ ರೀತಿಯಾದ ಕೆಲಸ ಮಾಡಿಸ್ಬಾರ್ದು. ನಿನಗೆ ಯಾವುದು ಮಾಡೋ ಗೊತ್ತಿಲ್ಲಲ್ವಾ, ಅದಕ್ಕೆ ಹೇಳ್ತಾ ಇರೋದು. ಓಕೆ. ನನ್ನ ಮುದ್ದಿನ ಗಂಡ ಆಯ್ತು ಬಿಡು. ನಾನು ನಿಮ್ಮಮ್ಮನ ನನ್ನ ಪರವಾಗಿ ಹೇಗೆ ಇರಬೇಕು ಅಂತ ಯೋಚನೆ ಮಾಡ್ತೀನಿ, ಸರಿನಾ? ಏನು ಮಹೇಶ, ಏನು ಮನೆ ಬರಬಾರ್ದು ಇಬ್ರು ಪಿಸು 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 ಅಂತ ಮಾತಾಡತ್ತಾರಲ್ಲ, ಏನು ಮಾತಾಡತ್ತಾರ ಅಂತದು? ಇಲ್ಲೇ ಅಮ್ಮ ನಿಂತಾಳು, ಕಣ್ಣ ಕಾಣಂಗಿಲ್ಲ ನೀನು? ಇಲ್ಲ ಅಮ್ಮ, ಆಕಿಗೆ ನಮ್ಮ ಮನೆ ಬಗ್ಗೆ ನಿಮ್ಮ ಬಗ್ಗೆ ಎಷ್ಟು ಮಂದಿ ಇದೀವಿ ಅಂತ ಏನು ಹೇಳಿರ್ಕಿಲ್ಲ. ನಂದು ಏನು ಬ್ಯಾಕ್ಗ್ರೌಂಡ್ ನೋಡಿದ್ರೆ ನನ್ನ ಪ್ರೀತಿ ಮಾಡಿದ್ಲಕ್ಕಿ, ಅದಕ್ಕಾಗಿ ಆಕಿಗೆ ಇವಾಗ ಹೇಳತ್ತೀನಿ ಅಮ್ಮ. ಸರಿ ಸರಿ ಆಯ್ತು ತಗೋ. ಏನು ನೀರು ಕುಡಿತಾರಲ್ಲ ಹಂಗಾರ? ಹೌದು ಅತ್ತಿ, ನೀರು ಬಾಯಾಡಿಕೆ ತುಂಬ ಆಗಿದೆ, ಸ್ವಲ್ಪ ನೀರು ಬೇಕಾಗಿತ್ತು ಅತ್ತಿ. ಏ ರುಕ್ಮವ್ವ, ಸ್ವಲ್ಪ ನೀರು ತಗೊಂಬ ಯಾವ ಮಹೇಶಗ ಅವನ ಇಂಟಿಗೆ.